ತುಂಬಾ ದಿನ ಆದ್ಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅವಾಗ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ನನ್ನ 1000 ಜನ 2000 ಜನ ಇಷ್ಟಪಡಲ್ಲ ಅಂತ ಗೊತ್ತು, ಆದರೆ 100 ಜನ 200 ಜನ ಇಷ್ಟಪಟ್ಟೆ ಪಡ್ತಾರೆ. ಅವ್ರಿಗೋಸ್ಕರ ಇನ್ಮೇಲೆ ವ್ಲಾಗ್ ಮಾಡಬೇಕು. ಡೈಲಿ ವ್ಲಾಗ್ ಮಾಡಿಲ್ಲ ಅಂದ್ರೂ ವಾರಕ್ಕೆ ಒಂದಾದರೂ ವ್ಲಾಗ್ ಮಾಡಬೇಕು. ಯಾಕೆಂದರೆ ನಮ್ಮನ್ನು ಇಷ್ಟಪಡೋರು ಸ್ವಲ್ಪ ಜನ ಆದರೂ ಇರ್ತಾರಲ್ಲ, ಹಂಗಂತ ಅಂದ್ಕೊಂಡು ಮಾತಾಡಿಕೊಂಡು ಟಿಫನ್ ಮಾಡೋಣ ಅಂತ ಹೊರಟು. ಬೈ, ಯಾಕೆ ನೀವು ಟಿಫನ್ ಮಾಡಲ್ವಾ? ನೋ ಕಾಮೆಂಟ್ಸ್. ಇಲ್ಲ ಬರೀ ಇಂಥದೆಯ ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೌದು ಏನಣ್ಣ, ಇವತ್ತು ಶೆಲ್ಟನ್ ಹೋಟ್ಲಿಗೆ ಬಂದಿದ್ದೀವಿ. ಈ ಹೋಟ್ಲು ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸು, ಗೆಸ್ಟು ಮತ್ತು VIPs, ಕ್ರಿಕೆಟರ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಇರೋದು. ಸೊ ಈ ಹೋಟ್ಲಲ್ಲಿ ಇವತ್ತು ಮ್ಯಾಂಗೋ ಪಚ್ಚ ಅನ್ನೋ ಟೀಮ್ದು ಸಕ್ಸಸ್ ಮೀಟ್ ಇದೆ. ಸೊ ಆ ಟೀಮ್ ಅವ್ರು ಇನ್ವೈಟ್ ಮಾಡಿದ್ದಾರೆ. ಅದು ಏನಿದೆ ಮತ್ತು ಕಿಚ್ಚ ಸುದೀಪ್ ಸರ್ ಎಲ್ಲ ಬರ್ತಾರೆ. ಬನ್ನಿ, ಇದು ಶೆಲ್ಟನ್ ಹೋಟ್ಲು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಮ್ಯಾಂಗೋ ಪಚ್ಚ ಪ್ರೆಸ್ ಮೀಟು ಸ್ಟಾರ್ಟ್ ಆಯಿತು. ನಾವು ಕಿಚ್ಚ ಸುದೀಪ್ ಸರ್ ಯಾವಾಗ ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೋ. ಅವರು ಮಾತಾಡೋಕ್ಕೆ ಶುರು ಮಾಡಿದ್ರು. ನಿಜವಾಗ್ಲೂ ತುಂಬ ಒಳ್ಳೆ ಮಾತುಗಳನ್ನ ಆಡಿದ್ರು. ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಯಾವ ಥರ ನಡೀತಿದೆ, ಏನು ಎತ್ತ, ಮತ್ತು ಮ್ಯಾಂಗೋ ಪಚ್ಚ ಸಿನಿಮಾನ ಯಾಕೆ ನೋಡಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ಎಲ್ಲ ಮುಗಿಸ್ಕೊಂಡು ನೋಡಿ. ನಮ್ಮ ಗ್ಯಾಂಗ್ ದೊಡ್ಡದಾಯ್ತು. ಇನ್ನೊಂದು ನೋಡಿ, ಇವನಿಗೆ ಊಟ ಇಲ್ಲ. ಯಾವ್ದಾದ್ರು ಫಂಕ್ಷನ್ ಇದ್ರೆ ಕಮೆಂಟ್ ಮಾಡಿ, ಇವನು ಊಟಕ್ಕೆ ಬರ್ತಾನೆ. ಯಾರು ಮಿಸ್ ಮಾಡಬೇಡಿ, ಲೊಕೇಶನ್ ಸಮೇತ ಹಾಕ್ಬಿಡಿ. ಇವನು ಊಟ ಮಾಡಿದೆ ಸ್ವರ್ಗೋಗ ನೋಡಿ ಹೆಂಗಿದ್ದಾನೆ. ಸ್ವರ್ಗೋಗಿದಾರ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಮಸ್ಕಾರ, ನಾನು ನಿಮ್ಮ ಸಕ್ಕ ಇವ್ರು ವ್ಲಾಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಹೆಂಗ್ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಕಂಟೆಂಟ್ ಕೊಡ್ತಾರೆ ಅವ್ರು. ಇದಕ್ಕಿಂತ ಮಾತ್ ಬೇಕಾ? ಇಲ್ಲಿಗೆ ಯಾರು ಬಂದಿದ್ರು ಗೊತ್ತಾ? ಅವ್ರ ಮುಖ ತೋರ್ಸಲ್ವಾ? ಆಮೇಲೆ ನೋಡ್ರಿ ಅವ್ರ ಮುಖ ಎಲ್ಲಿಗೆ ಬಂದಿದ್ರೆ, ಯಾವ ಪ್ರೆಸ್ ಮೀಟಿಗೆ ಬಂದಿದ್ರೆ. ಕಿಚ್ಚ ಸುದೀಪ್ ಸರ್ ಬಂದಿದ್ರಲ್ವಾ, ಅದಕ್ಕೆ ಎಂಟ್ರಿ ಆಗಿದ್ರು ಅವರು. ಮುಖ ತೋರ್ಸ್ತಾರೆ ನೋಡಿ ಅವರು. ಯಾರವನು? ಇವ್ನಿಗೆ ಒಂದ್ ಯಾರಾಗ್ಲಿ ಒಳ್ಳೆ ಹುಡುಗಿಯಾಗಿರ್ಲಿ, ಲವ್ ಮಾಡಿ ಚೆನ್ನಾಗಿದ್ದ ಹುಡುಗ ಕೆಲಸದಾಗ ಲವ್ ಮಾಡ್ತಾವನ ಆಗ್ಲೇ ಲವ್ ಮಾಡ್ತಾರೆ. ಪ್ರಮಾಣ ಮಾಡ್ತೇವೆ ನೋಡ್ದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲವ್ ಮಾಡ್ತಿದ್ರು, ಲವ್ ಮಾಡ್ತಿಲ್ಲ ಅಂತ ಹೇಳ್ಕೊಂಡು ಮಾಡ್ತಾರಲ್ಲ. ಅಲ್ಲ, ಲವ್ ಗಗನಿಗೆ ಹುಡುಗಿ ಇಲ್ಲ ಅಂತ ನೋಡಿ. ಗಗನಿಗೆ ಲವ್ ಮಾಡಂಗಿದ್ರು ನೋಡಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ. ಚೆನ್ನಾಗಿದ್ದು ಹುಡುಗಿ ಲವ್ ಮಾಡ್ಬೇಕು. ಬೇರೆ ಕೊಡಿ ಅಂತ ವೈಟ್ ಆಗಿದೆ ಅವನು. ಲಕ್ಷಣವಾಗಿದ್ದಾರೆ ಕಣೋ. ನಮ್ಗೆ ಕಲರ್ ಮುಖ್ಯ, ಲಕ್ಷಣ ಅಲ್ಲ. ಕಲರ್ ನಿಮ್ ಮದ್ವೆ ಇದೆಯಾ? ಅವನ್ನ ಕಲರ್ ನೋಡಕ್ಕೆ ಊಟ ಹೆಂಗ್ ಮಾಡವನೆ ಅಂದ್ರೆ ಏನು ಪರವಾಗಿಲ್ಲ ರೀ. ಶರ್ಟ್ ನೋಡ್ಕೊಂಡು ಒಂದ್ಸಲಿ ಹಂಗ್ ಮಾಡೋಣ ಊಟ. ಕಲರು ವೈಟ್, ಮನಸ್ಸು ಚೆನ್ನಾಗಿರ್ಬೇಕು. ಅದು ಇವನ್ ಮನ್ಸ್ ನೀವು ಒಂದೆರಡು ದಿನ ಮುಖದ ಗೊತ್ತಾಗುತ್ತೆ. ಎಲ್ಲ ಅವ್ನ್ ಮನ್ಸ್ ನೋಡ್ರಿ, ಇವನೇ ನೋಡ್ರಿ. ಈಗ ಮನಸ್ಸು ಚೆನ್ನಾಗಿದೆ, ಒಳ್ಳೆ ಹುಡುಗಿ ಸಿಗ್ಬೇಕು ಅಷ್ಟೇ ಮಾತ್ರ. ಆದ್ರೆ ಇವನು ಎಲ್ಲ ಕಲ್ಪನೆಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಗಾಡಿ ಇದೆ, ಹುಡುಗಿನ ಕುಂದ್ರಿಸಾಗಿ ಈ ಗಾಡಿ ತಗೊಂಡಿದ್ದಾನೆ. ಆದ್ರೆ ಹುಡುಗಿನೇ ಇಲ್ಲ. ಹುಡುಗಿಯೇ ಇಲ್ಲ. ಏನ್ ಮಾಡಿ ಹುಡುಗಿನ? ಯಾಕೆ ಹಂಗಾದ್ರೆ ಲವ್ ಮಾಡಿ ಹುಡುಗಿ. ಯಾವ ಹುಡುಗಿದ್ರು ಕಪ್ಪಗಿರ್ಲಿ ಕರಗಿರ್ಲಿ, ಮನಸ್ಸು ಚೆನ್ನಾಗಿದ್ರೆ ಸಾಕು. ಇವ್ನಿಗೆ ಲವ್ ಮಾಡಿ. ಹೀರೋ ಹಿಂಗ್ ಮಾಡ ಏನ್ ಗಗನ್? ಅವ್ನು ಯಾಕೆ ಹಿಂಗ್ ರೈಸ್ ಮಾಡ್ದಂತ ಗೊತ್ತಾಗ್ತಿಲ್ಲ. ನನಗೂ ಗೊತ್ತಾಗಿದೆ, ಯಾಕೆ ಕೇಳು. ಅಲ್ಲ, ಏನಕ್ಕೆ ಆರ್ಮಿ ಅಮ್ಮ RPM ರೇಸ್ ಮಾಡಿದ್ರೆ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಆಗಲ್ಲ. ಹಾಕೊಳ್ಳೋ. ಸನ್ಲೈಟ್ ಕಣ್ಣಿಗೆ ಹೊಡಿತಾ ಇದೆ. ಅದನ್ನ ಹಾಕಂತ ತಗೊಂಡಾಗೆ ಅದನ್ನೇ ಪನ್ನೀರ್ ಪ್ಯಾಕೆಟ್ ಅಲ್ಲ, ಇವನ್ ಯಾವಾಗ ಕಿತ್ತಾಗಿರೋ 50 ರೂಪಾಯಿ ಕೊಟ್ಬಿಟ್ಟು 800 ರೂಪಾಯಿ ಸಾಲ ಕೊಟ್ಟಿದ್ದೀನಿ, ಅದು ಬಿಡೋ ಅಂತ ನನ್ನ ಮಗ ಇರ್ಬೇಕು. ಇವನ್ ಏನಾದ್ರು ಕ್ಲೋಸ್ ಅಪ್ ಅಲ್ಲಿ ಆರ್ಟಿಕ್ ಇರೋದ್ ನೋಡಿದ್ರೆ ಎದೆ ಹೊಡ್ಕೊಂಡ್ಸೋದೈತಾನೆ.
ನೋಡ್ರಿ ಹೆಂಗಿದಾನೆ, ಅಮೆರಿಕದಿಂದ ಹಂಗೆ ಆಫ್ರಿಕಾದಿಂದ ಹಂಗೆ ನಡ್ಕೊಂಬಂದ್ಬಿಟ್ಟವನಲ್ರಿ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಅವಮಾನ ತಡೆಯೋಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮಗೆ ಆಗ್ತಾ ಇಲ್ಲ. ಈ ತರ ನೀನು ಏನಾರು ತಗೊಂಡು ಬಿಲ್ ಪೇ ಮಾಡ್ತಾರೋ ಅವಾಗ ಈ ತರ ಇವಾಗ ಐಸ್ ಕ್ರೀಮ್ ಜಾಯ್ನ್ ಆಗೋ ಅಲ್ಲ ಏನ 3 ಜನ ಫಸ್ಟ್ ನಾನಿಂದ ಟ್ಯಾಕ್ಸ್ ಹೊಡಿತಾರೆ. ಸುಮ್ಮನೆ ಆಗೋದೇನು ಇನ್ನೊಂದ್ಸಲ ಹಾಕ್ರವಿ ಐಸ್ ಕ್ರೀಮ್ ಗೋಸ್ಕರ ಹಾಕ್ತಾರೆ. ನೀನು ನಾನಾಯ್ತು. ಜಗಳ ಆಡ್ತಾವ್ರೆ ಗೈಸ್ ಅವರು. ಸೋತವನೇ ಐಸ್ ಕ್ರೀಮೇ ಕೊಡ್ಸಿಲ್ಲ. ಕೊಡಿಸ್ತಾನೆ ಇಲ್ಲ ಅವನು. ಐಸ್ ಕ್ರೀಮ್ ಅವಾಗಲೇ ದನ ತಿಂದ ಐಸ್ ಕ್ರೀಮ್ ಮತ್ತೆ ಐಸ್ ಕ್ರೀಮ್ ಕೊಡಿಸ್ಲೇಬೇಕು ಇವಾಗ. ಮಾತಕ್ ತಪ್ಪು ಅಂತಾರೆ ಹೇಳಿದ್ಯಾ ಮೋಸ ಮಾಡ್ಬಾರ್ದು ಹೇಳಿದೀನಿ ಬಿಡಿದ್ರೆ ನೀನ್ ದೊಡ್ಡದಾಗಿ ಹೇಳ್ತೀನಿ. ನಾನು ಅವಾಗಲೇ ನಿನ್ಗೆ ಹೇಳಿದೆ ತಾನೆ ಹೆಂಗೆ ಹೇಳ್ದೇನಾ. ಆಯ್ತು ಸರ್ ಹೇಳಿ ಸರ್ ಅಂತ ಏನೋ ಗಾಡಿ ಎತ್ಕೊಬರಕ್ ಬರೋಣ ಬೆಳಗಿಂದ ಎಲ್ಲ ಕೆಲಸ ಮುಗಿಸ್ತು ಎಲ್ಲ ನೋಡಿ. ಇವಾಗ ಗ್ಯಾಂಗ್ ಇನ್ನೂ ದೊಡ್ಡದಾಯ್ತು ನಮ್ದು. ಈಗ ಎಲ್ಲ ಸುತ್ತಾಡ್ಕೊಂಡು ಒಂದೊಳ್ಳೆ ಫ್ರೆಶ್ನೆಸ್ ಗಾಳಿ ಆಮೇಲೆ ವಾತಾವರಣ ಎಲ್ಲ ತಿರ್ಗಾಡ್ಕೊಂಡು ಬರೋಣ ಅಂತ ನೋಡಿದ್ವಿ. ಎಲ್ಲ ಗ್ಯಾಂಗ್ ದೊಡ್ಡದಾಗಿದೆ. ಇವಾಗ ರಿಲ್ಯಾಕ್ಸ್ ಮಾಡ್ಕೊಂಬರೋಣ ಅಂತ ಒಂದ್ ರೌಂಡ್ ಲ್ಯಾಂಡ್ ಹೋಗ್ತಾರೆ, ಓಡಾಡ್ಕೊಂಬರಕ್ ಹೋಗ್ತಾ ಇದೀವಿ. ಬಾಯ್ ಸಿಗೋಣ. ಯಾಕೆ ಲ್ಯಾಂಡ್ ಹೋಗ್ತಾ ಇದೀವಿ ಅಂತ ತೋರಿಸ್ತೀನಿ ಬನ್ನಿ. ಇವ್ನ ಫೇವ್ರೇಟ್ ಜಾಗಕ್ಕೆ ಹೋಗ್ತಾ ಇದೀವಿ ನಾವು. ಎಲ್ಲಿಗೆ ಗಗನ್? ಎಲ್ಲಿಗೇನು ನೋಡ್ರಾ ಅವ್ನ ಫೇವ್ರೇಟ್ ನೀವು ಹೆಲ್ಮೆಟ್ ಹಾಕ್ಬೇಕು. ಈ ತರ ಟ್ರಿಪ್ಸ್ ಹೋದ್ರೆ ಏನ್ರ ನೋಡಿಬೇಕು. ಏನ್ರ ಗಾಡಿ ನಂಬರ್ ಪ್ಲೇಟ್ ತೋರ್ಸಿಲ್ಲ. ಎಲ್ಲ ಸುತ್ತಾಡ್ಕೊಂಡು ಅದು ಇದು ಟೀ ಕಾಫಿ ಅವ್ರ ಸಿಗರೇಟ್ ಎಲ್ಲ ಸೇರ್ಕೊಂಡು ಅಲ್ಲ ಇಲ್ಲಿ ಕೇಳಿ, ನೀವೆಲ್ಲ ಬಿಜಿ ಇದ್ರೆ ಇವನು ಮೇರೆ ಸ್ವಲ್ಪ ಪ್ಯಾರ್ ಕರ್ತಿ ಏನೈ ಚಂದ್ರನ ನೋಡಕ್ ಬಂದಿದೀವಿ ಎಲ್ಲ. ಇವಾಗ ಆರಾಮಾಗಿ ರಿಲ್ಯಾಕ್ಸ್ ಸುತ್ತಾಡ್ಕೊಂಡು 10 ಗಂಟೆ ಗಂಟ ಅಲ್ಟೆ ಹೊಡ್ಕೊಂಡು ಅದಾದ್ಮೇಲೆ ರೂಮ್ ಹೋಗಿ. ಇವನ್ ಫೇವ್ರೇಟ್ ಪ್ಲೇಸ್ ಇದು. ಓ ಅವಾಗ್ಲೇ ಹೇಳಿದ್ರಲ್ಲ ಇದೇ ಪ್ಲೇಸಾ? ಇವ್ರ ಹೆಸರು ಬಂದ್ಬಿಟ್ಟು ಸ್ಪಾ ಗಗನ. ತುಂಬಾ ಫೇಮಸ್ ದುಡಿತಾರೆ. ಮನೆಗ್ ಕಾಸು ಕೊಡಲ್ಲ, ಬೇರೆ ಕಡೆ ಕಾಸು ಕೊಡ್ತಾರೆ. ಕಾಲೇಜಿಗೆ ಓದಕ್ ಹೋಗ್ತಾನೆ ಪಾಪ, ಇಲ್ಲಿಗೆ ಬರ್ತಾನೆ ಮೈಕೆ ಅಲ್ಲಿ ಸ್ನಾನ ಮಾಡಿದ ಉಜ್ಜಲ ಇಲ್ಲಿ ಉಜ್ಜಿಸ್ಕೊತಾನೆ. ಅದಕ್ಕೆ ಹಿಂಗಾಗಿದಾರೆ ಇವರು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಇವರು ಕ್ಯಾರಂ ಕಿಂಗ್ ಇವರು ಪಾಪ. ಇವರು ಎಲ್ಲ ಜೀವನ ಪರ್ಯಂತ ಕಳ್ಕೊಂಡೇ ಬಂದಿರಿ. ನಾಳೆ ಯಾರೋ ಕರ್ಕೊಂಡ್ಬಿಡ್ತಾರೆ. ಇವತ್ ಕಳ್ದಿಲ್ರಿ ಅವರು. ಮುಖ ತೋರಿಸಿ ಪರವಾಗಿಲ್ಲ. ಎಷ್ಟು ಕಳೆದಿದ್ದಾರೆ ಇವರು? ಮಿನಿಮಮ್ ಅಂದ್ರೆ 10,000 ಕಳ್ತಿದ್ದಾರೆ ಪಾಪ. ಓದಕ್ ಹೋಯ್ತಾರೆ ಹುಡುಗರು. ಅವೆಲ್ಲ ಆಡ್ಬಾರ್ದಪ್ಪ. ಜೂಜು ಮಸ್ತಿ ಎಲ್ಲ ಆಡ್ಬಾರ್ದು. ಈ ಬ್ಲಾಗಿಂದ ಒಂದೇ ಜೂಜ್ಗಳೆಲ್ಲ ಆಡ್ಬಾರ್ದು. ಚೆನ್ನಾಗಿ ಓದಿ ಮನೆಯವರಿಗೆ ಒಂದ್ ಸ್ವಲ್ಪ ದುಡ್ಡು ಕಳಿಸ್ಕೊಡ್ತೀನಿ, ಎಂಜಾಯ್ಮೆಂಟ್ ಮಾಡಿ. ಓಕೆ ನಮ್ಗೇನ್ ಬೇಡ. ಏನಿಲ್ಲ, ಎಲ್ಲ ಒಳ್ಳೆ ಹುಡುಗರೆ. ಅದಕ್ಕೆ ಎಲ್ಲ ನೋಡಿ. ಇವನಿಗೆ ತುಂಬಾ ಒಳ್ಳೆಯವರು. ಏನು ಗೊತ್ತಿಲ್ಲ ಅವನಿಗೆ. ಇವನ್ ಸಿಕ್ಕಾಪಟ್ಟೆ ಒಳ್ಳೆಯವರು. ಅಲ್ಲ ಏನು ಗೊತ್ತಿಲ್ಲ. ಕ್ರಿಕೆಟ್ ಪ್ಲೇಯರ್ ಅಂತ ಕೇಳ್ಪಟ್ಟೆ. ಅದೇ ನೋಡ್ದು ಪ್ರೂವ್ ಮಾಡೋದ್ರಲ್ಲೇ ಅವ್ರು ಇನ್ನ ಅವತ್ತಿಂದ ಪ್ರೂವ್ ಮಾಡ್ತೀನಿ. ಇದೊಂದು ಹೇಳೋದು ನಿಲ್ಸ್ ಸಾಕು ಚಿನ್ನ ನಿಲ್ಸ್. ತುಂಬಾ ಇದೇ ಕೈಯಿಂದ ಬಾಲ್ ಹಾಕಿದೆ ನಿಮ್ಗೆ 6 ಬಾಲಿಗೆ 6 ಸಿಕ್ಸ್ ಹೊಡಿತೀನಿ ಅಂದ್ರಿ. ಒಂದು ಹೊಡಿಲಿಲ್ಲ. ಅವರೇ ದಾಖಲೆ ಮಾಡಿದ್ದು. ಎಷ್ಟು 6 ಬಾಲ್ 7 ಸಿಕ್ಸ್ ಹೊಡೆದಿದ್ದು ಅಷ್ಟೇ. 6 ಬಾಲ್ ಜನ ನೋಡಿದ್ದಾರೆ.
ಅಲ್ಲ ವಿತ್ ಲೈವ್ ಇತ್ತು ಅಂತ ಅನ್ಸುತ್ತೆ ಅದು ಟೆಲಿಕಾಸ್ಟ್. ಬೇಕಾದ್ರೆ ಚೆಕ್ ರಿವೈಂಡ್ ಮಾಡ್ಕೊಳ್ಳಿ ಬೇಕಾದ್ರೆ. ಆದ್ಮೇಲೆ ಗೇಮ್ 6 ಹೊಡೆದವ್ರೆ. ಒಂದು ಬಾಲ್ ಹಾಕಿದ್ರಲ್ಲ ಇವರೇ ಹಾಕೊಂಡು ಇಲ್ಲಿ ಹಿಂಗ್ ಬಾಲ್ ಹಿಂಗ್ ಹಾಕೊಂಡು ಹಿಂಗ್ ಹೊಡಿತಾ ಇದ್ರಲ್ಲಿ. ಅವತ್ತು ಇನಾಯ್ಬೇಕು ಸೋತ ನಾವು. ಒಟ್ನಲ್ಲಿ ಪ್ರೂವ್ ಮಾಡ್ತೀರಾ ನೀವು? ಪ್ರೂವ್ ಮಾಡ್ತೀನಿ. ಯಾವಾಗಂತ ಗೊತ್ತಿಲ್ಲ ಅಷ್ಟೇ. 100% ಪ್ರೂವ್ ಮಾಡ್ತೀನಿ. ಅಲ್ಲ ಯಾವಾಗಂತ ಗೊತ್ತಿಲ್ಲ. ಯಾವಾಗೆಲ್ಲ ಗೊತ್ತಿಲ್ಲ ಹತ್ರದಲ್ಲೇ ಮಾಡ್ತೀನಿ. ಇವಾಗ IPL ಮುಗೀತು, ನೆಕ್ಸ್ಟ್ ವರ್ಷ IPL ಇದಾರಪ್ಪ ಇವರು. IPL ಮೆಗಾ ರಾಜರು ಇದ್ದಾರೆ ಇವರು. ಸೆಲೆಕ್ಟ್ ಆಗ್ತಾ ಇದ್ದಾರೆ. ವೈಭವ್ ಸೂರ್ಯವಂಶಿ ಜೊತೆ ನಿಮ್ಮನ್ನೇ ಬಿಡ್ತಾರಂತ ಕೇಳ್ಪಟ್ಟೆ. ವೈಭವ್ ಸೂರ್ಯವಂಶಿ ಜೊತೆ ನಿಮ್ಮನ್ನೇ ಬಿಡ್ತಾರಂತೆ. ಅದಲ್ಲೇನಿಲ್ಲ, KCC ಅಲ್ಲಿ ಇರ್ತೀನಿ. ನೋಡೋಣ ಅದು ನೋಡೋಣ. ಅದು ಇಂಪಾರ್ಟೆಂಟ್ ಆಗ ಈಗ ಚೇತು ಇಂಪಾರ್ಟೆಂಟ್ ಆಯ್ತು ಫೋನ್ ಈಗ 3 ಜನ ಹೆಲ್ಮೆಟ್ ಹಾಕ ಓಡಾಡಿ. ಇಲ್ಲಲ್ಲ ಮನೇಲಿ ಹೆಲ್ಮೆಟ್ ಹಾಕ ಓಡಾಡಿ. ಇವತ್ತು ಫುಲ್ ಎಲ್ಲ ಸುತ್ತಾಡ್ಕೊಂಡು ಡೇ ಎಂಡ್ ಮಜಾ ಮಾಡೋದು ಇದೇ ನಮ್ಮ ಡೈಲಿ ರೂಟೀನ್. ಸೊ ನೋಡಿ ಇವಾಗೆಲ್ಲ ಊಟ ಮಾಡ್ತಾ ಇದೀವಿ. ನಮ್ಮ ಬಾಯ್ಸ್ ಲೇಟ್ ಆಗುತ್ತಲ್ವಾ ಕಬಾಬ್ ಆಗಿ? ಆಯ್ತಾ ಯಾಕೆ? ಸೊ ಎಲ್ಲರೂ ಇದ್ದಾರೆ, ಅವ್ರಿಗೆ ಏನೇನು ಬೇಕು ತಗೊಂಡಿದ್ದಾರೆ. ಒಂಚೂರು ಪಲಾವ್ ತಗೊಂಡಿದ್ದೀವಿ, ಅವರೆಲ್ಲ ಅದೇ ತಗೊಂಡಿದ್ದೀವಿ. ಸೊ ಹಂಗಾಗಿ ಅದೇ ಅಂದ್ರೆ ಏನು? ಪಲಾವ್ ಪಕ್ಕಾ ಬಿರಿಯಾನಿ. ಕಟ್ಟ ಕಡೆಯ ಪ್ರಶ್ನೆ, ನಾನ್ ವೆಜ್ ಹೋಟ್ಲಲ್ಲಿ ಪಲಾವ್ ಸಿಗುತ್ತಾ? ನೋಡಿ ನಮ್ದು ವೆಜ್, ಪ್ಯೂರ್ ವೆಜ್. ಸೊ ಹಂಗಾಗಿ ಬೆಂದಿನ ಮೂಳೆ ಇದೆ. ಅಲ್ಲ ನಮ್ದ್ರಲ್ಲಿ ಮೂಳೆನೆ ಸಿಗ್ತಿಲ್ಲ. ಸೊ ಇವತ್ತು ಡೇ ಎಂಡು ನಮ್ದು ಡೈಲಿ ರೊಟೀನ್ ಇದೆ.